ನಾನು ಡಾಕ್ಟರ್ ನಂದಾ ರಜನೀಶ್, ಅಪ್ರೋ ಸ್ಪೆಕ್ಟ್ರಾ ಮತ್ತು ಸಕ್ರಾ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ತೀನಿ. ಐ ರಿಪ್ರೆಸೆಂಟ್ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್. ಇವತ್ತು ನಾನು ಕ್ಯಾನ್ಸರ್ ಪ್ರಿವೆಂಟ್ ಮಾಡುವಂಥ ಫುಡ್ ಯಾವ್ದ್ಯಾವುದು ಅಂತ ನಿಮಗೆ ತಿಳಿಸ್ತೀನಿ. ಹೇಗೆ ಫುಡ್ಡು ಕ್ಯಾನ್ಸರ್ ಪ್ರಿವೆಂಟ್ ಮಾಡುತ್ತೆ ಅಂತ ಕೇಳಿದರೆ, ಕೆಲವೊಂದು ಫುಡ್ಸ್ನ ತಗೊಂಡಾಗ ಹೊಟ್ಟೆನಲ್ಲಿ ಗ್ಯಾಸ್ ಆಗೋಲ್ಲ, ಆಕ್ಸಿಡೆಂಟ್ಸ್ ರಿಲೀಸ್ ಆಗೋಲ್ಲ, ಆಮೇಲೆ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿಬಿಟ್ಟು ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಕೆಲವೊಂದು ಫುಡ್ಸ್ ಲಿವರ್ ಫಂಕ್ಷನನ್ನು ಇಂಪ್ರೂವ್ ಮಾಡಿಬಿಟ್ಟು ದೆ ಗೋ ಆ್ಯಂಡ್ ಕಿಲ್ಸ್ ಅ ಬ್ಯಾಡ್ ಸೆಲ್ಸ್. ಮತ್ತು ಇನ್ನೊಂದು ಇಮ್ಯುನಿಟಿ ಅಂದರೆ NK ಸೆಲ್ಸ್ ಅಂತಿರುತ್ತೆ, ಪ್ರೋಗ್ರಾಮ್ಡ್ ಸೆಲ್ ಡೆತ್ ಅಂತ ಆಗುತ್ತೆ, ಅಂದರೆ ಅಪಾಪ್ಟೋಸಿಸ್, ಸೆಲ್ಫ್ ಕಿಲ್ಲಿಂಗ್ ಆಫ್ ಬ್ಯಾಡ್ ಸೆಲ್ಸ್ ಅಂತಿರುತ್ತೆ ಆಗುತ್ತೆ. ಅದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವ್ಯಾವ ಫುಡ್ಸು? ಹೆಚ್ಚಾಗಿ ಎಲ್ಲ ಕಲರ್ಡ್ ಫ್ರೂಟ್ಸು ತಗೋಬೇಕು. ಬ್ಲೂಬೆರೀಸ್, ಪೊಮೊಗ್ರನೇಟ್ಸ್, ಆಮೇಲೆ ಆರೆಂಜಸ್. ಸೊ ಪ್ರತಿಯೊಂದು ಫ್ರೂಟ್ಸ್ ಈ ಥರ ಇರುತ್ತಲ್ಲ, ಅದು ತುಂಬ ಹೆಲ್ಪ್ಫುಲ್ಲು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಕ್ಕೆ. ನಮ್ಮ ದೇಶದಲ್ಲಿ ಬ್ಲೂಬೆರೀಸ್ ಇರೋಲ್ಲ, ಬಟ್ ಪೊಮೊಗ್ರನೇಟ್ ಸಿಗುತ್ತೆ ನಿಮಗೆ, ಆರೆಂಜಸ್ ಸಿಗುತ್ತೆ. ಈ ಲೋಕಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್, ಬನಾನಾಸ್, ಸ್ಮಾಲ್ ಬನಾನಾಸ್ ಆರ್ ಬೆಟರ್ ದೆನ್ ದ ಬಿಗರ್ ಒನ್ಸ್. ಯು ಕ್ಯಾನ್ ಈಟ್ ಬನಾನಾಸ್ ಇನ್ ಸಮ್ ಕಾನ್ಸಂಟ್ರೇಷನ್, ಅಂದರೆ ಒಂದು ಇಲ್ಲ 2 ತಿನ್ಬೋದು. ಆಮೇಲೆ ಈ ವಾಲ್ನಟ್ಸ್ ಅಂತ ಬರುತ್ತೆ, ವಾಲ್ನಟ್ಸ್ ವೆರಿ ಗುಡ್, ಆಲ್ಮಂಡ್ಸ್ ಇಸ್ ವೆರಿ ಗುಡ್, ಬಟ್ ಕ್ಯಾಶ್ಯೂ ನಟ್ಸ್ ತುಂಬ ಹೈ ಕ್ಯಾಲರೀಸ್ ಇರುತ್ತೆ, ಅದು ಹೊಟ್ಟೆನಲ್ಲಿ ಆಕ್ಸಿಡೇಷನ್ ಮಾಡುತ್ತೆ. ಮತ್ತು ಈ ಪ್ರಾಸೆಸ್ಡ್ ಫುಡ್ಸ್ ಅಂತ ಇರುತ್ತೆ, ಅದು ತಿಂದರೆ ಕೋಲನ್ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ. ಪ್ರಾಸೆಸ್ಡ್ ಫುಡ್ ಅಂದರೆ ರೆಡಿಮೇಡ್ ಫುಡ್ಸ್, ನಾವು ಪ್ಯಾಕ್ಡ್ ಫುಡ್ ತೊಗೊಂಡು ಬಂದು ತಿಂತೀವಲ್ಲ ಅದು, ಮತ್ತು ಸ್ಟೇಕ್ಸ್ ಅಂತ ಯುರೋಪಲ್ಲಿ ತುಂಬ ತಿಂತಾರೆ, ಅದು ತಿನ್ನಬಾರ್ದು. ಪ್ರಾಸೆಸ್ಡ್ ಫುಡ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಆಮೇಲೆ ನಾವು ಫಿಶ್ ಮತ್ತು ಗುಡ್ ಕ್ವಾಲಿಟಿ ಚಿಕನ್ ಈಸ್ ಓಕೆ. ಎಗ್ ಈಸ್ ವೆರಿ ಗುಡ್, ಇಟ್ ಹ್ಯಾಸ್ ಕೋಲಿನ್. ಆ್ಯಂಡ್ ಇದು ಪೊಟ್ಯಾಟೋಸ್ ಕೂಡ ನಾವು ಮೊದಲು ತಿನ್ನಬಾರ್ದು ಅಂತ ಹೇಳ್ತಾಯಿದ್ವಿ. ಪೊಟ್ಯಾಟೋನಲ್ಲಿ ಲೈಸಿನ್ ಅಂತ ಪ್ರೋಟೀನ್ ಇರುತ್ತೆ, ಅದು ತುಂಬ ಹೆಲ್ತಿಗೆ ಒಳ್ಳೆಯದು, ಅದು ತಿನ್ನಬೇಕು. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಳ್ಳೆ ಡಯಟ್ ಫಾಲೋ ಮಾಡಿದ್ರೆ, ಮತ್ತು ಪ್ಲಸ್ ಎಕ್ಸಸೈಸ್, ಯೋಗ, ಮೆಡಿಟೇಷನ್, ಬೀಯಿಂಗ್ ಹ್ಯಾಪಿ ಅಂತ ಹೇಳ್ತಾರಲ್ಲ, ಹಾಗಿದ್ದಾಗ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು. ಥ್ಯಾಂಕ್ ಯು.